ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಭಕ್ತರೊಂದಕ್ಕೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಭೂದೋಷ ಹೇಗೆ ಪ್ರಾಪ್ತವಾಗುತ್ತೆ ಮತ್ತು ಭೂದೋಷೆಯನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಇವತ್ತು ಸೌಭಾಗ್ಯ ನಷ್ಟ ಅಂತಕ್ಕಂತಹ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಳ್ಳಿಕ್ಕಾಗಿ ಬಂದಿದ್ದೇವೆ. ಏನು ಸ್ವಾಮಿ ಸೌಭಾಗ್ಯ ನಷ್ಟ ಅಂದರೆ ಏನು, ಇದು ಯಾವ ರೀತಿ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋಣ. ಸೌಭಾಗ್ಯ ನಷ್ಟ ಅಂದರೆ ಮನೆಯಲ್ಲಿ ಪದೇ ಪದೇ ಕಳ್ಳತನ ಆಗ್ತಕ್ಕಂಥದ್ದು, ಹಾಗೂ ವ್ಯಾಪಾರದಲ್ಲಿ ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಮತ್ತು ಮಾಡ್ತಕ್ಕಂಥ ವ್ಯವಸಾಯದಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಮತ್ತು ಮನೆಯಲ್ಲಿರ್ತಕ್ಕಂತಹ ಸಾಕು ಪ್ರಾಣಿಗಳು ವಿಚಿತ್ರವಾದಂತಹ ಕಾಯಿಲೆಗಳಿಗೆ ಒಳಗಾಗ್ತಕ್ಕಂಥದ್ದು, ವಿಚಿತ್ರವಾಗಿ ಸಾವನ್ನು ಅಪ್ತಕ್ಕಂಥದ್ದು. ಅದೇ ರೀತಿಯಾಗಿ ಮನೆಯಲ್ಲಿ ನಾವು ಶೇಖರಣೆ ಮಾಡಿಟ್ಕೊಂಡಿರ್ತೀವಿ ಕೆಲವೊಂದಿಷ್ಟು ಸಂಪತ್ತನ್ನು, ಅಂದರೆ ಕಷ್ಟಕಾಲಕ್ಕೆ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವಾಗಿ ಒಂದಿಷ್ಟು ಬಂಗಾರವನ್ನು ಮನೆಯಲ್ಲಿ ಉಳಿಸ್ಕೊಂಡಿರ್ತೇವೆ, ನಮ್ಮ ಮಕ್ಕಳಿಗಾಗುತ್ತೆ ಮದುವೆಗಾಗುತ್ತೆ ಅಂತಕ್ಕಂಥ ವಿಚಾರವಾಗಿ. ಅಂತಹ ಉಳಿಸಿಕೊಂಡಿರ್ತಕ್ಕಂಥ ಬಂಗಾರವನ್ನು ನಾವು ಒಳ್ಳೆಯ ಕೆಲಸಕ್ಕೆ ಬಳಸಲಿಕ್ಕಾಗಿಲ್ಲ. ಅಂದರೆ ಆ ಒಂದು ಬಂಗಾರ ಅಂತಕ್ಕಂಥದ್ದು ನಮ್ಮ ಕೈ ತಪ್ಪಿ ಹೋಗ್ತಕ್ಕಂಥದ್ದು. ಯಾವುದೋ ಒಂದು ಕಷ್ಟ ಬಂದ ನಂತರ ಆ ಬಂಗಾರವನ್ನು ನಾವು ಮಾರಾಟ ಮಾಡ್ತಕ್ಕಂಥದ್ದು, ಅಂದರೆ ಬಂಗಾರವನ್ನು ಉಳಿಸ್ಕೊಳ್ಳೋ ಆಗೋದಿಲ್ಲ ಹೇಳಿ. ಮತ್ತು ಇನ್ನೂ ಮುಂದುವರಿದಾಗ ಸೌಭಾಗ್ಯ ನಷ್ಟದಲ್ಲಿ ಬರ್ತಕ್ಕಂಥದ್ದು ಗಂಡ ಸಾಯ್ತಕ್ಕಂಥದ್ದು, ಅಥವಾ ಹೆಂಡತಿ ಸಾಯ್ತಕ್ಕಂಥದ್ದು, ಅಂದರೆ ವಿದುರ ಭಾಗ್ಯ ಅಥವಾ ವಿಧವಾ ಭಾಗ್ಯ ಅಂತ ಏನು ಕರಿತೀರಿ. ಈ ಒಂದು ಗಂಡ ಸತ್ತ ಮೇಲೆ ಹೆಂಡತಿ ಅಂತಕ್ಕಂಥದ್ದು ವಿಧವೆ ಆಗ್ತಾಳೆ, ಅಂತಹ ಪರಿಸ್ಥಿತಿಗಳು ಮನೆಯಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಈ ಎಲ್ಲ ರೀತಿಯಾದಂತಹ ಒಂದು ದೋಷಗಳು ಈ ಒಂದು ಸೌಭಾಗ್ಯ ನಷ್ಟ ಅಂತಕ್ಕಂಥ ವಿಚಾರದಲ್ಲಿ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮನೆಯಲ್ಲಿ ಅಶಾಂತಿ ಅಂತಕ್ಕಂಥದ್ದು ತಾಂಡವಾಡ್ತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು ಇಲ್ಲದೇ ಇರತಕ್ಕಂಥದ್ದು, ಹಾಗೂ ಮನೆ ಇರತಕ್ಕಂಥ ಎಲ್ಲ ರೀತಿಯ ಸೌಭಾಗ್ಯ ಅಂತ ಸಂಪತ್ತು ಅಂತ ಏನು ಹೇಳ್ತೀವಿ ಅವೆಲ್ಲವನ್ನು ಕಳ್ಕೊಳ್ತಕ್ಕಂಥದ್ದು ಈ ಒಂದು ಸೌಭಾಗ್ಯ ನಷ್ಟ ಅಂತಕ್ಕಂಥ ವಿಚಾರದಲ್ಲಿ ಬರ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಸೌಭಾಗ್ಯ ನಷ್ಟವನ್ನು ಯಾವ ರೀತಿಯಾಗಿ ನಾವು ಪರಿಹಾರ ಮಾಡಿಕೊಳ್ಳಬಹುದು ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ, ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೌಭಾಗ್ಯ ನಷ್ಟದ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ತಮಗೆ ಖಂಡಿತವಾಗಲೂ ಕೂಡ ಇದರ ಪರಿಹಾರವನ್ನು ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾವಿಲ್ಲಿಗೆ ಸಂಪೂರ್ಣ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ನಮ್ಮ ಚಾನಲನ್ನು ದಯವಿಟ್ಟು ನೋಡಬೇಕು. ಯಾಕಂದರೆ ಮನುಷ್ಯನಿಗಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು ಏನು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಏನು ಕರಿತೀವಿ, ಈ ರೀತಿಯಾದಂಥ ಉಪದ್ರ ಸಮಸ್ಯೆ ಅಂತ ಏನು ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ನಾವು ಕೆಲವೊಂದಿಷ್ಟು ಪರಿಹಾರಗಳನ್ನು ಕೊಡ್ತೀವಿ. ಹಾಗಾಗಿ ನಮಗೆ ಕೆಳಗಡೆ ಕಾಣ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡೋ ಮುಖೇನವಾಗಿ, ಅಥವಾ ಕಮೆಂಟ್ಗಳನ್ನು ಮಾಡೋ ಮುಖೇನವಾಗಿ, ಅಥವಾ ನಾವಿರತಕ್ಕಂತಹ ಸ್ಥಳಕ್ಕೆ ಭೇಟಿ ನೋಡೋ ಮುಖೇನವಾಗಿ ತಾವೆಲ್ಲರೂ ತಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಸೌಭಾಗ್ಯ ನಷ್ಟ ಅಂತಕ್ಕಂತಹ ವಿಚಾರವಾಗಿ ಅದಕ್ಕೆ ತಕ್ಕನಾದಂಥ ಪರಿಹಾರವನ್ನು ಖಂಡಿತವಾಗಲೂ ಹೇಳ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಆಯುಷ್ಯ ಆನಂದ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.